ಬಿಜೆಪಿ ಹೈಕಮಾಂಡ್ಗೆ ಇಬ್ಬರು ರೆಬಲ್ ನಾಯಕರು ತಲೆನೋವಾಗಿ ಪರಿಣಮಿಸಿದ್ದಾರೆ. ಅಮಿತ್ ಶಾ ಕಂಟ್ರೋಲ್ಗೂ ಕೂಡ ಈ ಇಬ್ಬರು ನಾಯಕರು ಸಿಕ್ಕಿಲ್ಲ. ಸೊ ಬಿಜೆಪಿ ಹೈಕಮಾಂಡ್ಗೆ ಇಬ್ಬರು ನಾಯಕರದ್ದು ಟೆನ್ಷನ್. ಒಂದು ಸಂಸದ ಅನಂತಕುಮಾರ್ ಹೆಗಡೆ, ಮತ್ತೊಂದು KS ಈಶ್ವರಪ್ಪ. ಇಬ್ಬರು ಕೂಡ ಪ್ರಚಾರದ ಜೊತೆ ಬೇಸರಕ್ಕೆ ಅಂದರೆ ಬ್ರೇಕ್ ಹಾಕಬೇಕು ಅನ್ನೋ ಪ್ರಯತ್ನ ಮಾಡಿದರೂ ಆಗಿಲ್ಲ. 4 ಕ್ಷೇತ್ರಗಳ ಅಸಮಾಧಾನ ಶಮನದಲ್ಲಿ ಅಮಿತ್ ಶಾ ಸಕ್ಸಸ್ ಆಗಿದ್ದಾರೆ. ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಹಿಡಿತಕ್ಕೆ ಸಿಕ್ಕಿದೆ. ಆದರೆ ಶಿವಮೊಗ್ಗ ಮತ್ತು ಉತ್ತರ ಕನ್ನಡದ ವಿಚಾರದಲ್ಲಿ ಅಮಿತ್ ಶಾಗೂ ಒಂದು ರೀತಿ ಟೆನ್ಷನ್ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಿವಪ್ರಸಾದ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಮೇ ಬಿ ರಾಜ್ಯ ನಾಯಕರಿಂದ ಸಾಧ್ಯ ಆಗದಿದ್ರು ಅಮಿತ್ ಶಾ ಬಂದ ಮೇಲೆ ಅದು ಆಗಬಹುದು ಅನ್ನೋ ನಿರೀಕ್ಷೆ ಇತ್ತು. ಬಟ್ ಈ ಇಬ್ಬರು ನಾಯಕರು ಅದನ್ನು ಸುಳ್ಳಾಗಿಸಿದ್ದಾರೆ. ಅಮಿತ್ ಶಾರಿಗೂ ಟೆನ್ಷನ್ನ, ಹೈಕಮಾಂಡ್ಗೂ ಚಿಂತೆ ಆಗಿದೆಯಾ ಈ ಇಬ್ಬರು ನಾಯಕರ ನಡೆ? ಖಂಡಿತವಾಗೂ ವಿಜಯ್, ಲೋಕಸಭೆ ಚುನಾವಣೆ ಅನೌನ್ಸ್ ಆದ ನಂತರ ಮೊದಲ ಬಾರಿ ರಾಜ್ಯಕ್ಕೆ ಬಂದಿದ್ದಂಥ ಅಮಿತ್ ಶಾ ಚುನಾವಣಾ ಪ್ರಚಾರದ ಜೊತೆಗೆ ಇಲ್ಲಿ ಇರ್ತಕ್ಕಂಥ ಕೆಲವೊಂದು ಭಿನ್ನಾಭಿಪ್ರಾಯ ಮತ್ತು ಭಿನ್ನಮತವನ್ನು ಶಮನ ಮಾಡಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಕ್ರಮಗಳನ್ನು ಕೂಡ ಕೈಗೊಂಡಿದ್ರು. ಪ್ರಮುಖವಾಗಿ ಶಿವಮೊಗ್ಗದಲ್ಲಿ ಬಂಡಾಯ ಸಾರಿರ್ತಕ್ಕಂಥ ಮಾಜಿ DCM ಈಶ್ವರಪ್ಪ ಅವ್ರ ಜೊತೆ ಮಾತುಕತೆಗೆ ಕೂಡ ಮುಂದಾಗಿದ್ರು. ಆನಂತರ ಉತ್ತರ ಕನ್ನಡ ಭಾಗದಲ್ಲಿ ಇರ್ತಕ್ಕಂಥ ಅನಂತಕುಮಾರ್ ಹೆಗಡೆ ಅವರನ್ನು ಕೂಡ ಅಪಾಯಿಂಟ್ಮೆಂಟನ್ನು ಕೂಡ ನೀಡಿದ್ರು, ತಾವು ಭೇಟಿ ಆಗಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ. ಈ ಇಬ್ಬರು ನಾಯಕರಿಂದ ಸಕಾರಾತ್ಮಕವಾದ ಸ್ಪಂದನೆ ಸಿಗದೇ ಇರತಕ್ಕಂಥದ್ದು ರಾಜ್ಯ ನಾಯಕರಿಗಷ್ಟೇ ಅಲ್ಲ, ಅಭ್ಯರ್ಥಿಗಳಿಗಷ್ಟೇ ಅಲ್ಲ, ಖುದ್ದು ಬಿಜೆಪಿ ಹೈಕಮಾಂಡ್ಗೂ ಕೂಡ ಈಗ ಇಬ್ಬರು ನಾಯಕರ ವಿಚಾರ ಕಗ್ಗಂಟಾಗಿದೆ. ಅಂದರೆ ಅನೇಕ ಜಿಲ್ಲೆಗಳಲ್ಲಿ 4 ಜಿಲ್ಲೆಗಳಲ್ಲಿ ಇದ್ದಂಥ ಅಸಮಾಧಾನವನ್ನು ಅಮಿತ್ ಶಾ ಅವರು ಮಾತುಕತೆ ಮೂಲಕ ಬಗೆಹರಿಸಿದ್ರು ಸಹಿತವಾಗಿ ಈ ಇಬ್ಬರು ನಾಯಕರುಗಳು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸ್ತೇನೆ ತಮ್ಮ ಏನು ಹಠ ಏನಿದೆ ಅದನ್ನು ಮುಂದುವರಿಸಿರೋದು ಸಹಜವಾಗಿ ಬಿಜೆಪಿ ಹೈಕಮಾಂಡ್ಗೂ ಕೂಡ ಒಂದು ರೀತಿ ಟೆನ್ಷನ್ ಅನ್ನು ಹೆಚ್ಚಿದೆ. ಅಮಿತ್ ಶಾ ಅವರು ಖುದ್ದು ಅಪಾಯಿಂಟ್ಮೆಂಟನ್ನು ನೀಡಿದ್ರು ಸಹಿತವಾಗಿ ಅನಂತಕುಮಾರ್ ಹೆಗಡೆ ಅವರು ಭೇಟಿ ಮಾಡಲಿಲ್ಲ, ಅಂತರವನ್ನು ಕಾಯ್ದುಕೊಂಡ್ರು. ಇನ್ನು ಈಶ್ವರಪ್ಪ ಅವರು ಕೂಡ ಅಮಿತ್ ಶಾ ಅವರು ಹೇಳಿದ್ರು ಕೂಡ ನಾನು ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ ಎಂಬತಕ್ಕಂಥ ಮಾತನ್ನು ಕೂಡ ಹೇಳಿದರು. ಇನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಶಾಸಕ SR ವಿಶ್ವನಾಥ್ ಅವರ ಜೊತೆ ಅಮಿತ್ ಶಾ ಮಾತುಕತೆ ಆಡಿದ್ರು, ಅಲ್ಲಿದ್ದಂಥ ಅಸಮಾಧಾನವನ್ನು ಕೂಡ ಶಮನ ಮಾಡಿದ್ರು. ಇನ್ನು ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ಅವರು ಕೂಡ ಅಭ್ಯರ್ಥಿ ಆಯ್ಕೆ ವಿಚಾರ ಕುರಿತಂತೆ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು. ಆನಂತರ ಅಮಿತ್ ಶಾ ಅವರ ಭೇಟಿ ನಂತರ ಈಗ ತಣ್ಣಗಾಗಿದ್ದಾರೆ. ಇನ್ನು ಚಿತ್ರದುರ್ಗದಲ್ಲೂ ಕೂಡ ಹೊಳಲ್ಕೆರೆ ಚಂದ್ರಪ್ಪ ಅವರು ಶಾಸಕರೇನಿದ್ದಾರೆ ಅವರು ತಮ್ಮ ಪುತ್ರನಿಗೆ ಟಿಕೆಟ್ ನೀಡಬೇಕು ಎಂಬತಕ್ಕಂಥ ಆಗ್ರಹವನ್ನು ಮಾಡಿದ್ರು. ಟಿಕೆಟ್ ಸಿಗದೆ ಇರತಕ್ಕಂಥ ನಿಟ್ಟಿನಲ್ಲಿ ತಮ್ಮ ಅಸಮಾಧಾನವನ್ನು ಕೂಡ ಹೊರಹಾಕಿದ್ರು. ಅಮಿತ್ ಶಾ ಭೇಟಿಯ ನಂತರ ಈಗ ಕನ್ವಿನ್ಸ್ ಆಗಿದ್ದಾರೆ. ಹಾಗಾಗಿ ಸದ್ಯ ಇನ್ನು ತುಮಕೂರಿನಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಮಾಧುಸ್ವಾಮಿ ಅವರು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದು ನನಗೆ ಟಿಕೆಟ್ ಸಿಗಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ತಮ್ಮ ಅಭಿಪ್ರಾಯವನ್ನು ಮಂಡಿಸಿದ್ರು. ಈಗ ಸೋಮಣ್ಣ ಅವರ ಪರವಾಗಿ ಕೆಲಸ ಮಾಡ್ತಕ್ಕಂಥ ವಿಚಾರಕ್ಕೂ ಕೂಡ ಮಾಧುಸ್ವಾಮಿ ಸಹಮತವನ್ನು ಸೂಚಿಸಿದ್ದು ಸದ್ಯ ಈ ಇಬ್ಬರು ನಾಯಕರು ಈಶ್ವರಪ್ಪ ಮತ್ತು ಅನಂತಕುಮಾರ್ ಹೆಗಡೆ ಅವರ ವಿಚಾರದಲ್ಲಿ ಅಮಿತ್ ಶಾ ಮತ್ತು ಬಿಜೆಪಿ ನಾಯಕರು ಸಾಕಷ್ಟು ಟೆನ್ಷನ್ಗೆ ಒಳಗಾಗಿರ್ತಕ್ಕಂಥದ್ದು. ವಿಜಯ್, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.